ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಶ್ರೀಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಪಾರ ನಂಬಿಕೆ ಇಟ್ಟು ಸೇವೆ ಮಾಡಿದರೆ ಎಂತಹ ಕಷ್ಟವೂ ದೂರವಾಗುತ್ತದೆ ಎನ್ನುವುದಕ್ಕೆ ಈ ಕಥೆಯೇ ಸಾಕ್ಷಿ. ಈ ಕಥೆಯನ್ನು ಪೂರ್ಣವಾಗಿ ಕೇಳಿ ಎಲ್ಲೂ ಸ್ಕಿಪ್ ಮಾಡದೆ, ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡೋದಾದರೆ ರಾಯರ ಕಥೆನ ನೀವು ಕೇಳೋಕ್ಕೂ ಆಗಲ್ಲ, ರಾಯರ ಪವಾಡನ ನೀವು ಎಂದು ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಲು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಬ್ಬ ಭಕ್ತನಿರ್ತಾನೆ, ಅವನಿಗೆ ಜೀವನದಲ್ಲಿ ಬಹಳ ದೊಡ್ಡ ಆಸೆ ಇರುತ್ತೆ. ಅದೇನು ಆಸೆಪ್ಪ ಅಂತಂದರೆ, ಅದನ್ನು ಪೂರೈಸಿಕೊಳ್ಳಲು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಶುರು ಮಾಡ್ತಾರೆ. ದಿನಗಳು ಕಳೆದಂತೆ, ತಿಂಗಳುಗಳು ಕಳೆದರೂ ಕೂಡ ಆದರೆ ರಾಯರಿಂದ ಯಾವುದೇ ಫಲ ಸಿಗಲಿಲ್ಲ. ಆವಾಗ ಏನು ಮಾಡ್ತಾರಪ್ಪ ಅಂತಂದರೆ ಭಕ್ತ, ರಾಯರು ನಿಜವಾಗಿಯೂ ಇಲ್ವಾ, ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂದು ಅವನಿಗೆ ಸಂಶಯ ಬರುತ್ತೆ. ಅಲ್ಲಿಗೆ ಬರುವ ಇತರ ಭಕ್ತರು ತಮ್ಮ ಅನುಭವಗಳನ್ನು ಹೇಳ್ತಿದ್ದಾರೆ. ಅಂದರೆ ನಮಗೆ ಒಳ್ಳೆಯದಾಯಿತು, ನಮಗೆ ರಾಯರು ಪವಾಡ ಮಾಡಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಕೊತಾರಲ್ವ. ಆವಾಗ ಇವ್ರಿಗೆ ಭಕ್ತನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ರಾಯರ ಮೇಲೆ ಸಿಟ್ಟು ಬರುತ್ತೆ. ರಾಯರಿಗಿಂತ ದೊಡ್ಡವರು ಶ್ರೀನಿವಾಸ ದೇವರು ಎಂದುಕೊಂಡು ಅವರು ಏನು ಮಾಡ್ತಾರಪ್ಪ ಅಂತಂದರೆ, ತಿರುಪತಿಗೆ ಹೋಗಿ ಅಲ್ಲಿ ಹುಂಡಿಯಲ್ಲಿ ಒಂದು ಚೀಟಿ ಬರೆದು ಹಾಕ್ತಾರೆ. ಏನಪ್ಪ ಚೀಟಿ ಅಂತ ಹೇಳಿದಾದರೆ, ನಾನು ರಾಯರ ಸೇವೆ ಮಾಡಿದೆ, ಅವರು ನನಗೆ ಫಲ ಕೊಡ್ತಿಲ್ಲ, ದಯವಿಟ್ಟು ಅವರನ್ನು ವಿಚಾರಣೆ ಮಾಡಿ ಅಂತ. ನೋಡಿ ಹೇಗಿದೆ ಅಂತ. ಆವಾಗ ರಾತ್ರಿ ಮಲಗ್ತಾರೆ, ಚೀಟಿ ಹುಂಡಿಯಲ್ಲಿ ಹಾಕಿಬಿಟ್ಟು ರಾತ್ರಿ ಮಲಗ್ತಾರೆ. ಅದಾದ ನಂತರ ಅದೇ ರಾತ್ರಿ ಆ ಭಕ್ತನಿಗೆ ಒಂದು ಕನಸು ಬೀಳುತ್ತೆ. ಅಲ್ಲಿ ಸ್ವತಃ ಶ್ರೀನಿವಾಸ ದೇವರು ನ್ಯಾಯಾಧೀಶರಾಗಿ ಕೂತಿರ್ತಾರಂತೆ. ಒಂದು ಕಡೆ ಭಕ್ತ, ಇನ್ನೊಂದು ಕಡೆ ರಾಯರು ಸಾಕ್ಷಿ ಹೇಳ್ತಿರ್ತಾರಂತೆ. ಏನಪ್ಪ ಸಾಕ್ಷಿ ಅಂತ ಹೇಳೋದಾದರೆ, ಪ್ರಭುಗಳೇ, ಈ ಭಕ್ತ ಕೇಳಿದ ಆಸೆ ಸಣ್ಣದಲ್ಲ, ಇವನು ರಾಜಾಧಿರಾಜ ಆಗಬೇಕೆಂದು ಬಯಸುತ್ತಿದ್ದಾನೆ. ಅಂತಹ ದೊಡ್ಡ ವರ ಬೇಕೆಂದರೆ ಅದಕ್ಕೆ ತಕ್ಕಷ್ಟು ಸಮಯ ಸೇವೆ ಮಾಡಬೇಕು. ಇನ್ನು 3 ದಿನ ಬಾಕಿ ಇತ್ತು, ಅಷ್ಟರಲ್ಲಿ ಇವನು ದೂರು ನೀಡಿದ್ದಾನೆ ಎಂದು ರಾಯರು ನಗನಗುತ್ತಾ ಹೇಳ್ತಾರೆ ಶ್ರೀನಿವಾಸ ದೇವರಿಗೆ. ಅದಾದ ನಂತರ ಭಕ್ತರಿಗೆ, ಆ ಒಬ್ಬ ಭಕ್ತ ಏನಿರ್ತಾನಲ್ವ, ಅವಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಇನ್ನೂ 3 ದಿನ ಸೇವೆ ಮಾಡಿದ್ದಿದ್ರೆ ನಾನು ಇಲ್ಲಿ ಬರುವಂಥ ಒಂದು ಇದು ಇರ್ತಾ ಇರಲಿಲ್ಲಲ್ವ, ರಾಯರನ್ನು ನಂಬಬೇಕು, ನಾನು ರಾಯರನ್ನು ನಂಬದೇನೆ ಈ ತಪ್ಪು ಮಾಡಿದೆ ಅಂತಂದ್ಬಿಟ್ಟು ಆವಾಗ ತನ್ನ ತಪ್ಪಿನ ಅರಿವಾದ ಭಕ್ತ ಮಂತ್ರಾಲಯಕ್ಕೆ ಮರಳಿ ಬಂದು ಭಕ್ತಿಯಿಂದ ಸೇವೆ ಮಾಡ್ತಾನೆ. ಮುಂದೆ ಆತ ಮೈಸೂರು ರಾಜನಾಗ್ತಾನೆ. ರಾಯರ ಮೇಲೆ ಎಂದಿಗೂ ಸಂಶಯ ಪಡಬೇಡಿ, ನಮ್ಮ ನಂಬಿಕೆ ಮತ್ತು ತಾಳ್ಮೆಗೆ ತಕ್ಕ ಫಲ ರಾಯರು ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ರಾಯರ ಕಥೆನೇ ಸಾಕ್ಷಿ. ಸ್ನೇಹಿತರೆ, ನಿಮಗೂ ಕೂಡ ಅಷ್ಟೇ, ರಾಯರ ಮೇಲೆ ನಂಬಿಕೆ ಇರಲಿ, ತಾಳ್ಮೆ ಇರಲಿ. ಪೂಜೆ ಮಾಡ್ತೀವಿ ಅಂದ ತಕ್ಷಣ ಇದನ್ನು ಅಂದರೆ ತುಂಬ ದಿನಗಳಾಯಿತು ನಾವು ರಾಯರ ಸೇವೆ ಮಾಡ್ತಾಯಿದ್ದೀವಿ, ರಾಯರು ನಮ್ಗೆ ಯಾವುದೇ ರೀತಿ ಪವಾಡ ಮಾಡ್ತಿಲ್ಲ, ನಮಗೆ ರಾಯರ ಆಶೀರ್ವಾದ ಮಾಡ್ತಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇತ್ತು ಅಂತಂದರೆ ಅದನ್ನು ಇವತ್ತೇ ತೆಗೆದು ಹಾಕಿಬಿಡಿ. ರಾಯರ ಸೇವೆ ಮಾಡ್ತಾಯಿರಿ, ಖಂಡಿತವಾಗ್ಲೂ ಅವರು ನಿಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಅದು ನಿಮಗೆ ಗೊತ್ತಾಗ್ದೇ ಆಶೀರ್ವಾದನೂ ಮಾಡ್ತಾರೆ. ಕಷ್ಟಗಳನ್ನು ಕೊಟ್ಟು ನಂತರ ಸುಖಗಳನ್ನು ಕೊಟ್ಟು ಕೂಡ ನಿಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ ರಾಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ರಾಯರ ಪವಾಡ ಅಂತಂದರೆ ನಮಗೆ ಗೊತ್ತಾಗಿದೆ ಎಂಥದ್ದು ದೊಡ್ಡ ಪವಾಡ ಅಂತಂದ್ಬಿಟ್ಟು. ನಮ್ಮ ಮನೆಯವರ ಮೇಲೆ ಕೂಡ ದೊಡ್ಡ ದೊಡ್ಡ ಪವಾಡನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ರಾಯರ ಪವಾಡ ನಮ್ಮ ಮನೇಲಿ ಯಾವ ರೀತಿ ಆಯಿತು ಅಂತಂದ್ಬಿಟ್ಟು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ, ರಾಯರ ಕತೆ ಅನ್ನೋದಕ್ಕಿಂತ ಇದು ಸ್ಟೋರಿ ನಡೆದಿರುವಂಥ ಒಂದು ಘಟನೆ, ಒಂದು ರಾಯರದ್ದು. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ರಾಯರಿದ್ದಾರೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟೊತ್ತನ ರಾಯರ ಬಗ್ಗೆ ಕೇಳಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.